ಫ್ಯಾಟ್ ಲಾಸ್ ಪ್ರೋಗ್ರಾಮಲ್ಲಿ ತುಂಬ ಜನ ಫೇಲ್ ಆಗೋದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಲ್ಯಾಕ್ ಆಫ್ ನಾಲೆಜ್. ಸರಿಯಾದ ಗೈಡೆನ್ಸ್ ಇಲ್ಲದೆ ಇರೋದು ಅಥವಾ ಸರಿಯಾದ ನಾಲೆಜ್ ಇಲ್ಲದೆ ಇರೋದ್ರಿಂದ ತುಂಬ ಜನ ಕ್ಯಾಲರೀಸ್ ಮೇಲೆ ರಿಸ್ಟ್ರಿಕ್ಟಿವ್ ಆಗಿರ್ತಾರೆ. ಫಿಸಿಕಲ್ ಆ್ಯಕ್ಟಿವಿಟಿನ ಎಷ್ಟು ಅವ್ರ ದೇಹ ತಡ್ಕೊಳ್ತೋ ಅದಕ್ಕಿಂತ ಬಿಯಾಂಡ್ ಪ್ರೆಷರ್ ಹಾಕಿಬಿಟ್ಟು ಇಂಜುರೀಸ್ಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬಾರ್ದು ಅಂತಲ್ಲ, ಡಯಟ್ ಮಾಡಬಾರ್ದು ಅಂತಲ್ಲ, ಬಟ್ ನಿಮ್ಮ ಆರೋಗ್ಯ ಸಮಸ್ಯೆನ ಕನ್ಸಿಡರ್ ಇಟ್ಕೊಂಡು ಮಾಡೋದು ಒಳ್ಳೆಯದು. ಬಿಕಾಸ್ ಅವರ ಆರೋಗ್ಯ ಸಮಸ್ಯೆ ಹೇಗಿರುತ್ತೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಸೊ ಕೋಚಸ್ ಆಗಿ ನಮಗೆ ಗೊತ್ತಿರಬೇಕು ಅವರ ಕಂಡೀಷನ್ ಹೇಗಿದೆ ಅಂತ. ಸೊ ಬೇಸಿಕ್ ಬ್ಲಡ್ ಟೆಸ್ಟನ್ನು ಮಾಡಿಸೋದನ್ನು ಮರಿಬೇಡಿ. ನೀವು ಯಾವತ್ತಾದರೂ ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ 20 kg ಪ್ಲಸ್ ಓವರ್ ವೇಟ್ ಇದ್ದೀರಾ ಅಂದರೆ ಮೊದಲು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಅದನ್ನು ಕ್ವಾಲಿಫೈಡ್ ಡಯಟಿಷನ್ಗೆ ಶೇರ್ ಮಾಡಿ. ರಿಪೋರ್ಟ್ ಅನಲೈಸ್ ಮಾಡಿಬಿಟ್ಟು ಎಷ್ಟು ಮಾತ್ರ ಜಂಪ್ ಮಾಡಬಹುದು, ಎಷ್ಟು ಮಾತ್ರ ರಿಸ್ಟ್ರಿಕ್ಟಿವ್ ಆಗಿ ಕ್ಯಾಲರೀಸನ್ನು ಫಾಲೋ ಮಾಡಬಹುದು, ವೆಯ್ಟ್ ಲಾಸ್ ಮಾಡಬಹುದು ಅಥವಾ ಸದ್ಯಕ್ಕೆ ಮಾಡಬಾರ್ದು, ಇಂಥ ಎಲ್ಲ ಸಮಾಲೋಚನೆಗಳನ್ನ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇನ್ನು ಇವತ್ತಿನ ದಿನ ಬರೀ ಇದೊಂದು ಜ್ಞಾನವನ್ನು ಕೊಡೋದಕ್ಕೆ ಬಂದಿಲ್ಲ. ನನ್ನ ಕ್ಲೈಂಟ್ ಸಹ ಅವರು 66 kgಯಿಂದ 60 kgಗೆ ಬಂದಿದ್ದಾರೆ ಕೇವಲ 2 ತಿಂಗಳಲ್ಲಿ. ಖುಷಿ ವಿಚಾರ ಏನು ಗೊತ್ತಾ? ಇವರು ರೂಟೀನಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಯಿತು, ಆದರೂ ಕೂಡ ಬ್ಯಾಕ್ ಟು ರುಟೀನ್ ತಾವೇ ಬರೋದಕ್ಕೆ ಮುಖ್ಯ ಕಾರಣ ಏನಾಗಿತ್ತು ಅಂದರೆ ನಾವು ಹೇಳಿಕೊಟ್ಟಂತಹ ಒಂದು ಮೆಥಡ್. ಸೊ ನಮ್ಮ ಫ್ಯಾಟ್ ಲಾಸ್ ಪ್ರೋಗ್ರಾಮಲ್ಲಿ ಕೇವಲ ನಾವು ಡಯಟ್ ಪ್ಲಾನ್ ಮೇಲೆ ಫೋಕಸ್ ಮಾಡೋದಷ್ಟೇ ಅಲ್ಲದೆ ಸಾಕಷ್ಟು ವಿಚಾರಗಳ ಬಗ್ಗೆ ವಿಮರ್ಶೆನ ಮಾಡ್ತೀವಿ, ತಿಳಿಸ್ಕೊಡ್ತೀವಿ ಕ್ಲೈಂಟ್ಸ್ಗಳಿಗೆ. ಹೇಗೆ ಅವರು ವೆಯ್ಟ್ ಗೇನ್ ಆಗ್ತಾ ಇದ್ದಾರೆ, ಯಾಕೆ ಆಗಬಾರ್ದು, ಯಾವ ರೀತಿ ಕಡಿಮೆ ಮಾಡ್ಕೋಬೇಕು, ಡಯಟ್ ಮಾಡೋಕ್ಕಾಗದೇ ಇದ್ದಾಗ, ಮನೆಗೆ ಗೆಸ್ಟ್ ಬಂದಾಗ, ಹೊರಗಡೆ ವೆಕೇಷನ್ಸ್ಗೆ ಹೋದಾಗ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾಲೆಜನ್ನು ಪ್ರೊವೈಡ್ ಮಾಡ್ತೀವಿ. ಈ ನಾಲೆಜು ಕೇವಲ 3 ತಿಂಗಳಿಗೆ ಮಾತ್ರ ಸೀಮಿತ ಇರೋದಿಲ್ಲ, ಈ ನಾಲೆಜ್ ನಿಮಗೆ ಲೈಫ್ ಲಾಂಗ್ ಬರುತ್ತೆ. ಸೊ ಇನ್ನು ಏನು ವೇಟ್ ಮಾಡ್ತಾ ಇದ್ದೀರಾ? ನಮ್ಮ ಫ್ಯಾಟ್ ಲಾಸ್ ಪ್ರೋಗ್ರಾಮ್ಗೆ ಆದಷ್ಟು ಬೇಗ ಜಾಯ್ನ್ ಆಗಿ ಕಮೆಂಟ್ ಮಾಡಿ ಫ್ಯಾಟ್ ಅಂತ ಹೇಳಿ.